ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ ಸುಖದ ಪರಿಭಾಷೆ. ಅನಂತ್ ಭಾಯಿಯವರು ಕೇಳುತ್ತಾರೆ, ಸುಖ ಅಥವಾ ಆನಂದ ಇದನ್ನು ಪಡೆಯುವುದೇ ಜೀವನದ ಉದ್ದೇಶವಾಗಿದೆಯೇ? ಅದರ ಪರಿಭಾಷೆ ಅಂದರೆ ಸುಖದ ಡೆಫಿನೇಷನ್ ಏನು? ಯಾವ ವ್ಯಕ್ತಿಯನ್ನಾದರೂ ಕೇಳಿ, ನಿಮ್ಮ ಪ್ರಕಾರ ಸುಖ ಎಂದರೇನು ಎಂದು ಕೇಳಿದಾಗ ಕೆಲವರಿಗೆ ಸುಖ ಅಂದರೆ ಒಳ್ಳೆಯ ಮನೆ ಸಿಕ್ಕಾಗ ಸುಖ, ಒಳ್ಳೆಯ ವಾಹನ ಸಿಕ್ಕರೆ ಸುಖ, ಒಳ್ಳೆಯ ಮಕ್ಕಳಿದ್ದರೆ ಅದುವೇ ಸುಖ. ಪ್ರಕೃತಿಯ ದೃಷ್ಟಿಯಲ್ಲಿ ಸುಖ ಅಂದರೇನು ಮತ್ತು ಮನುಷ್ಯನ ದೃಷ್ಟಿಯಲ್ಲಿ ಸುಖ ಅಂದರೆ ಯಾವುದು? ಇದಕ್ಕೆ ಬಾಪೂಜಿಯವರು ಹೇಳುವ ಉತ್ತರ ಈ ರೀತಿ ಇದೆ. ಈ ಲೌಕಿಕ ಜಗತ್ತಿನಲ್ಲಿ 3 ಹೊತ್ತು ಹೊಟ್ಟೆಗೆ ಊಟ ಸಿಗದೆ ಕೆಲವರು ದುಃಖಿಗಳಾಗಿದ್ದಾರೆ. ಅವರಿಗೆ ಹೊಟ್ಟೆ ತುಂಬ ಊಟ ಸಿಕ್ಕರೆ ಅವರಿಗೆ ಅದೇ ಸುಖ. ಮನೆ ಇಲ್ಲದವರಿಗೆ ಮನೆ ಸಿಕ್ಕಾಗ ಅದೇ ಸುಖ. ಇಷ್ಟೇ ಸಾಕು, ನನಗೆ ಇನ್ನೇನೂ ಬೇಡ, ಇದೇ ಜೀವನದ ಸುಖ ಎನ್ನುತ್ತಾನೆ ಮನುಷ್ಯ. ಇದು ಸಾಮಾನ್ಯ ಮನುಷ್ಯನ ಸುಖದ ಪರಿಭಾಷೆ. ಆದರೆ ಇದಕ್ಕೆ ವಿರುದ್ಧವಾಗಿ ಹೈ ಕ್ವಾಲಿಟಿಯ ಆತ್ಮರಿದ್ದಾರೆ. ಅವರ ಬಳಿ ಎಷ್ಟೇ ಹಣವಿದ್ದರೂ ಕೂಡ ಅದು ಅವರ ಸುಖಕ್ಕೆ ಕಾರಣವಾಗುವುದಿಲ್ಲ. ಅವರು ಎಲ್ಲವನ್ನೂ ಬಿಟ್ಟು ಸಾಧು ಸಂತರ ಬಳಿ ಹೋಗುತ್ತಾರೆ. ಅವರ ಪ್ರಕಾರ ಸುಖದ ಪರಿಭಾಷೆಯೇ ಬೇರೆ. ಮುಕ್ತಿ ಅಥವಾ ಮೋಕ್ಷ ಸಿಕ್ಕರೆ ಅದುವೇ ಸುಖ ಎನ್ನುವ ಆತ್ಮರಿದ್ದಾರೆ. ಇದಕ್ಕಾಗಿ ಅವರು ಎಲ್ಲವನ್ನು ತೊರೆದು ಹಿಮಾಲಯ ಸೇರುತ್ತಾರೆ, ತಪಸ್ಸು ಮಾಡುತ್ತಾರೆ. ಅಂದರೆ ಆತ್ಮಗಳಲ್ಲಿ ಅನೇಕ ಪ್ರಕಾರದ ಆತ್ಮರಿದ್ದಾರೆ. ಹೀಗಾಗಿ ಸುಖ ಅನ್ನುವುದು ಒಂದೊಂದು ಆತ್ಮಕ್ಕೆ ಒಂದೊಂದು ರೀತಿಯಲ್ಲಿ ಇರುತ್ತದೆ. ಉನ್ನತ ಆತ್ಮರು ಸದಾ ಭಗವಂತನಲ್ಲಿ ಧ್ಯಾನ ಮಾಡುತ್ತಾ ಪರಮಾತ್ಮನಿಂದ ಪವರನ್ನು ಪಡೆದುಕೊಂಡು ಸದಾ ಸುಖವಾಗಿರುತ್ತಾರೆ. ಅಂದರೆ ಇಲ್ಲಿ ಪ್ರತಿಯೊಂದು ಆತ್ಮವು ಸುಖವನ್ನು ಹುಡುಕುತ್ತಲೇ ಇದೆ. ಪರಂ 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 ಮಹಾಶಿವರ ಕ್ಯಾಟಗರಿಯ ಆತ್ಮರು ಬಹಳ ದೂರದ ಬ್ರಹ್ಮಾಂಡಗಳಿಂದ, ಅಂದರೆ ಬೇಹದ್ನ ಪರಮಾತ್ಮನಿಂದ ಸೃಷ್ಟಿಯಾದ ಆತ್ಮಗಳು ಬೇಹದ್ನ ಪರಮಾತ್ಮನನ್ನು ಹುಡುಕುತ್ತಾರೆ. ಅವನ ಜ್ಞಾನವನ್ನು ಹುಡುಕುತ್ತಾರೆ. ಜ್ಞಾನ ಸಿಕ್ಕಾಗ ಅವರಿಗೆ ಅದೇ ಪರಮಾನಂದ ಸುಖ ಎನಿಸುತ್ತದೆ. ಬೇಹದ್ನಿಂದ ಬಂದಂತಹ ಆತ್ಮರು ಜೀವನ್ಮುಕ್ತಿಯಲ್ಲಿ ಹೋಗುತ್ತಾರೆ. ಅವರು ಮುಕ್ತಿ ಬಯಸುವುದಿಲ್ಲ. ಅವರು ತಾವು ಎಲ್ಲಿಂದ ಬಂದಿರುತ್ತಾರೋ ಆ ಬೇಹದ್ನ ಅವಿನಾಶಿ ಬ್ರಹ್ಮಾಂಡವನ್ನು ಸೇರುವವರೆಗೆ ಜ್ಞಾನ ಧ್ಯಾನದಲ್ಲಿ ಮುಳುಗಿರುತ್ತಾರೆ. ಹೀಗೆ ಬೇಹದ್ನ ಆತ್ಮಗಳ ಸುಖದ ಡೆಫಿನೇಷನ್ ಬೇರೆಯೇ ಇರುತ್ತದೆ. ಬೇಹದ್ನ ಆತ್ಮರು ಆತ್ಮಸ್ವರೂಪದ ಜ್ಞಾನ ಪಡೆಯಲು ಹಾತೊರೆಯುತ್ತಿರುತ್ತಾರೆ. ಒಬ್ಬೊಬ್ಬ ಆತ್ಮರ ಸುಖದ ಸ್ಥಿತಿ ಒಂದೊಂದು ರೀತಿ ಇದೆ. ಕೆಲವರು ಬೇರೆ ಬೇರೆ ಲೋಕದಿಂದ ಬಂದು ಅಲ್ಲಿಗೆ ಹೋಗಬಯಸುತ್ತಾರೆ. ಒಂದೊಂದು ಲೇಯರ್ನ ಒಂದೊಂದು ಲೋಕದ ನಿಯಮ ಬೇರೆ ಬೇರೆಯೇ ಇರುತ್ತದೆ. ಕೆಲವೆಡೆ ಅವರ ಶರೀರ 3 ತತ್ವದಿಂದ ಆಗಿರುತ್ತದೆ. ಆಗ ಆ ಆತ್ಮರ ಸುಖದ ಪರಿಭಾಷೆಯೇ ಬೇರೆ ಇರುತ್ತದೆ. ಮನುಷ್ಯ 5 ತತ್ವದಲ್ಲಿದ್ದಾನೆ. ಅಂದರೆ ಈ ಭೂಮಿಯ ಮೇಲಿರುವ ಸಾಕಾರಿ ಮನುಷ್ಯ ಪಂಚತತ್ವದಲ್ಲಿದ್ದಾನೆ. ಇನ್ನು ಭೂತ ಪ್ರೇತಗಳು ಬೇರೆಯವರಿಗೆ ಕಷ್ಟ ಕೊಟ್ಟು ವಿಕೃತ ಆನಂದವನ್ನು ಪಡೆಯುತ್ತಾರೆ. ಒಳ್ಳೆಯ ಆತ್ಮರು ಬೇರೆ ಬೇರೆ ಲೋಕಗಳನ್ನು ಸೇರುತ್ತಾರೆ. ಜೀವನದಲ್ಲಿ ಏನೇ ಸುಖ ದುಃಖಗಳು ಬರುತ್ತಿದ್ದರೂ ಅದು ಆ ಆತ್ಮನ ಕರ್ಮದಿಂದಲೇ ಬಂದಿರುತ್ತದೆ. ಆತ್ಮ ತನ್ನ ಮೂಲ ಸ್ಟೇಜ್ಗೆ ಬರಬೇಕು. ಆತ್ಮ ಸ್ವರೂಪಕ್ಕೆ ಬಂದು ಕರ್ಮದಿಂದ ಮುಕ್ತಿ ಪಡೆಯಬೇಕು ಆತ್ಮ. ಬೇಹದ್ನ ಆತ್ಮಗಳು ಬಹಳ ಜನ್ಮಗಳಿಂದ ಜ್ಞಾನ ಜಲವನ್ನು ಹುಡುಕುತ್ತಿದ್ದಾರೆ. ಅಂತಹ ಆತ್ಮರು ಜ್ಞಾನ ಸಾಗರದಲ್ಲಿ ಮುಳುಗಿದಾಗ ಅವರಿಗೆ ಸುಖದ ಪ್ರಾಪ್ತಿಯಾಗುತ್ತದೆ. ಜ್ಞಾನದ ಆಳಕ್ಕೆ ಇಳಿದು 3 ಲೋಕಗಳ ಅನುಭವ ಪಡೆದು ಆತ್ಮ ತನ್ನ ಆತ್ಮ ಸ್ವರೂಪಕ್ಕೆ ಬಂದಾಗ ಅವರ ಕಾರಣ ಶರೀರ
ಮಹಾಕಾರಣ ಶರೀರ ಇವೆಲ್ಲವೂ ಚಾರ್ಜ್ ಆಗಿ ಆತ್ಮವು ಕರ್ಮಾತೀತವಾಗಿ ಇಲ್ಲಿಂದ ಮುಕ್ತಿ ಹೊಂದಿ ಪರಂಧಾಮವನ್ನು ಸೇರುತ್ತದೆ. ಭೂತ ಪ್ರೇತಗಳನ್ನು ನೆನೆದರೆ ಅವರಲ್ಲಿರುವ ಕೆಟ್ಟ ಶಕ್ತಿಯೇ ಸಿಗುತ್ತದೆ. ಪರಮಾತ್ಮನನ್ನು ನೆನೆದರೆ ಪರಮ ಸುಖವೇ ಸಿಗುತ್ತದೆ. ಒಂದೊಂದು ಆತ್ಮಕ್ಕೆ ಒಂದೊಂದು ಸುಖವೆನಿಸುತ್ತದೆ. ಬೇಹದ್ನ ಆತ್ಮರಿಗೆ ಆತ್ಮಜ್ಞಾನ ಪಡೆದು ಬೇಹದ್ನ ತಂದೆಯಲ್ಲಿ ಧ್ಯಾನ ಮಾಡುವುದರಿಂದ ಸುಖದ ಪ್ರಾಪ್ತಿಯಾಗುತ್ತದೆ. ಪರಂ ಶಾಂತಿ. ಬೇಹದ್ ಕಿ ಪರಂ ಮಹಾಶಾಂತಿ. परम शांति सोचो बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की